ಜಾತಿಗಳ ಮಧ್ಯೆ ದ್ವೇಷ ಭಾವನೆ ಆರೋಪ. ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಠಾಣೆಗೆ ದೂರು ದಾಖಲಾಗಿದೆ. ಧರ್ಮ ಜಾತಿಗಳ ಮಧ್ಯೆ ದ್ವೇಷ ಭಾವನೆಯ ಆರೋಪದಲ್ಲಿ ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಠಾಣೆಗೆ ದೂರು ದಾಖಲಾಗಿದೆ. ಮಲಬಾರ್ ಕ್ಯಾಥೋಲಿಕ್ ಅಸೋಸಿಯೇಷನ್ ದೂರು ಕೊಟ್ಟಿದೆ. ಬೆಳ್ತಂಗಡಿ ಕ್ರೈಸ್ತರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕೆ ದೂರು ದಾಖಲಾಗಿರೋದು. ಧರ್ಮ ಸಂರಕ್ಷಣಾ ಸಭೆಯಲ್ಲಿ ವಸಂತ ಗಿಳಿಯಾರ್ ಭಾಷಣ ಮಾಡಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಧರ್ಮ ಸಂರಕ್ಷಣಾ ಸಭೆ. ಬೆಳ್ತಂಗಡಿ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಪ್ರಭಾವ, ಮಿಷನರಿಗಳಿಂದ ಹಿಂದೂಗಳ ತುಳಸಿ ಕಟ್ಟೆಯನ್ನ ಒಡೆಯಲಾಗಿದೆ, ತುಳಸಿ ಕಟ್ಟೆ ಒಡೆದು ಶಿಲುಬೆಯನ್ನ ಅಲ್ಲಿ ಇಡಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು. 1983ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಾರಂಭ ಆಗುತ್ತೆ. ಆಮಿಷಗಳಿಗೆ ಬಲಿಯಾಗದಂತೆ ಪ್ರಾರಂಭ ಆಗಿದೆ. ಸಾರ್ವಜನಿಕರಿಗೆ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ವಸಂತ ಗಿಳಿಯಾರ್ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಕೊಟ್ಟಂತ ಹೇಳಿಕೆ. ಈ ಬಗ್ಗೆ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ವಸಂತ ಗಿಳಿಯಾರ್ ವಿರುದ್ಧ ದಾಖಲಾಗಿರೋ ದೂರು, ಮಲಬಾರ್ ಕ್ಯಾಥೋಲಿಕ್ ಅಸೋಸಿಯೇಷನ್ ದೂರನ್ನ ಕೊಟ್ಟಿದೆ. ಏನಂತ ದೂರನ್ನ ದಾಖಲಿಸಿರೋದು? ವಸಂತ ಗಿಳಿಯಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಏನಾಗಿತ್ತು? ಅಂದ್ರೆ ಕರ್ನಾಟಕ ಸೈರೋ ಮಲಬಾರ್ ಕೆಥೋಲಿಕ್ ಅಸೋಸಿಯೇಷನ್ ಅವರು ಬೆಳ್ತಂಗಡಿ ಭಾಗದಲ್ಲಿ ತುಂಬಾ ಸಕ್ರಿಯವಾಗಿರುವಂತಹ ಒಂದು ಕೆಥೋಲಿಕ್ ಸಂಘಟನೆ. ಅವರು ಕೊಟ್ಟಿರುವಂತದ್ದು ದೂರು ಬೆಳ್ತಂಗಡಿ ಠಾಣೆಯಲ್ಲಿ. ಮುಖ್ಯ ವಿಚಾರ ಏನಂತಂದ್ರೆ, ಫ್ರೀಡಂ ಪಾರ್ಕ್ ನಲ್ಲಿ ಭಾನುವಾರದ ದಿನ ಏನು ಧರ್ಮ ಸಂರಕ್ಷಣಾ ಸಭೆ ಆಗಿತ್ತು, ಆ ಸಭೆಯ ವೇಳೆ ಗಿಳಿಯಾರ್ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಧರ್ಮ ಸಮುದಾಯಗಳನ್ನ ಎತ್ತಿ ಕಟ್ಟಿದ್ದಾಗಿ ಅವರು ಆರೋಪಿಸಿ ಈ ಒಂದು ದೂರನ್ನ ದಾಖಲಿಸಿರುವಂತದ್ದು. ಬೆಳ್ತಂಗಡಿ ಭಾಗದ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಕ್ರೈಸ್ತರ ಬಗ್ಗೆ ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ದೂರಿನ ಮೂಲ ವಿಚಾರ ಇರುವಂತದ್ದು. ಅಂದ್ರೆ ಭಾಷಣದಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಪ್ರಭಾವ ವಿಪರೀತವಾಗಿದೆ ಅಂತ ಹೇಳಿ ಗಿಳಿಯಾರ್ ಅವರು ಹೇಳಿದ್ರು ಅನ್ನೋದನ್ನ ಇಟ್ಟುಕೊಂಡು ಇವರು ಈ ದೂರನ್ನ ಕೊಟ್ಟಿರುವಂತದ್ದು. ಈ ಮಿಷನರಿಗಳ ಪ್ರಭಾವದಿಂದ 80ರ ದಶಕದಲ್ಲಿ ಸಾಕಷ್ಟು ಹಿಂದೂಗಳ ತುಳಸಿ ಕಟ್ಟೆಗಳನ್ನ ಒಡೆಯಲಾಗಿತ್ತು. ತನ್ಮೂಲಕ ಮತಾಂತರದ ಪ್ರಯತ್ನಗಳೆಲ್ಲ ನಡೆದಿತ್ತು. ತುಳಸಿ ಕಟ್ಟೆ ಒಡೆದ ಜಾಗದಲ್ಲಿ ಶಿಲುಬೆಗಳನ್ನ ಇರಿಸಲಾಗಿತ್ತು ಅನ್ನುವ ಒಂದು ವಿಚಾರವನ್ನ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿ ಈ ದೂರನ್ನ ಕೊಟ್ಟಿದ್ದಾರೆ. 1983ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭ ಆದ ನಂತರ ಈ ರೀತಿಯ ಕೃತ್ಯಗಳಿಗೆ ಕಡಿವಾಣ ಬಿದ್ದಿದೆ, ಈ ರೀತಿಯ ಕೃತ್ಯಗಳು ನಿಂತಿದೆ, ಆಮಿಷಗಳಿಗೆ ಬಲಿಯಾಗದ ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ನೋಡಿಕೊಂಡಿದೆ ಅನ್ನೋದನ್ನ ಗಿಳಿಯಾರ್ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿರುವುದನ್ನ ಈ ಒಂದು ತಂಡ ಕೆಥೋಲಿಕ್ ಸಂಘಟನೆಯವರು ವಿರೋಧಿಸಿದ್ದಾರೆ ಮತ್ತು ಆ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು. ಸಾರ್ವಜನಿಕವಾಗಿ ಈ ರೀತಿಯ ಒಂದು ಸುಳ್ಳು ಆರೋಪವನ್ನ ಮಾಡಿರುವಂತದ್ದು ಸರಿಯಲ್ಲ. ಈ ರೀತಿಯ ಯಾವುದೇ ಘಟನೆಗಳಾಗಿಲ್ಲ. ಒಂದು ವೇಳೆ ಈ ರೀತಿಯ ಘಟನೆಗಳಾಗಿದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಯಾವ್ದಾದ್ರು ದೂರು ದಾಖಲಾಗಬೇಕಾಗಿತ್ತು. ಆ ರೀತಿಯ ಯಾವುದೇ ದೂರುಗಳು ಕೂಡ ದಾಖಲಾಗಿಲ್ಲ. ಒಂದು ರೀತಿಯಲ್ಲಿ ದಂಗೆ ಏಳುವಂತೆ ಪ್ರೇರೇಪಿಸುವ ಉದ್ದೇಶದಿಂದ ಈ ಭಾಷಣವನ್ನು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ನಮಗೆ ಉತ್ತಮವಾದ ಅಭಿಪ್ರಾಯ ಇದೆ, ಆದರೆ ಗಿಳಿಯಾರ್ ಅವರು ಕಟ್ಟುಕತೆಗಳನ್ನ ಕಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಇಟ್ಟುಕೊಂಡು ಬೆಳ್ತಂಗಡಿ ಠಾಣೆಯ ಮೆಟ್ಟಿಲು ಏರಿರುವಂತದ್ದು. ಸದ್ಯ ಸಂಘಟನೆಯವರು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಯಾವುದೇ FIR ಇವರೆಗೆ ದಾಖಲಾಗಿಲ್ಲ. ಎಲ್ಲ ವಿವರಗಳನ್ನ ತೆಗೆದುಕೊಂಡಿರುವಂತಹ ಪೊಲೀಸರು ಸೂಕ್ತ ನ್ಯಾಯ ಕೊಡ್ತೇವೆ ಅನ್ನುವಂತ ವಿಷಯವನ್ನ ಅವರಿಗೆ ತಿಳಿಸಿರುವಂತದ್ದು. ಭಾನುವಾರ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಒಂದು ಸಭೆಯಲ್ಲಿ ನಡೆದ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದೂರನ್ನ ಸದ್ಯ ಬೆಳ್ತಂಗಡಿ ಠಾಣೆಗೆ ಲಿಖಿತವಾಗಿ ಬರೆದು ಕೊಟ್ಟಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.